ಯತ್ನಾಳ್ ಪರ ಒಬ್ಬರು ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೆ ಬಿಜೆಪಿಗೆ ಕರೆತರಲು ತಟಸ್ಥ ಬಣ ಆಕ್ಟಿವ್ ಆಗಿದೆ. ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ ಆ ನಾಯಕ 2 ದಿನಗಳ ಹಿಂದೆ ಯಡಿಯೂರಪ್ಪ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ನಮಗೆ ಮುಖ್ಯ, ದೇಶ ಮರೆತು ಯತ್ನಾಳ್ ಪಕ್ಷಕ್ಕೆ ಮರಳಿ ತರೋಣ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ಶ್ರೀರಾಮುಲು ಚರ್ಚೆಯನ್ನು ಮಾಡಿದ್ದಾರಂತೆ. ಅಗತ್ಯ ಬಿದ್ದರೆ ಮೋದಿ ಜೊತೆ ಚರ್ಚಿಸಲು ರೆಡಿ ಅಂತ ರಾಮುಲು ಹೇಳಿದ್ದಾರೆ. ರಾಮುಲು 2 ದಿನಗಳ ಹಿಂದೆ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ರು. ಆಗ ಏನಪ್ಪಾ ಎಲ್ಲರೂ ಯತ್ನಾಳ್ ಅವರ ಹಿಂದೆ ಇದ್ದವರು ಎಲ್ಲ ಅಡ್ಜಸ್ಟ್ ಮಾಡಿದ್ರಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸಿಟಿ ಎಲ್ಲರೂ ಕೂಡ ಯಾರೆಲ್ಲ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಉಳಿದವರೆಲ್ಲ ನಾವು ಪಕ್ಷದ ವಿರುದ್ಧ ಹೋಗಲ್ಲ, ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಿರುವಾಗ ಶ್ರೀರಾಮುಲು ಹೋದಾಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವರು ಕೂಡ ಪಾರ್ಟಿ ಚೇಂಜ್ ಮಾಡಿಬಿಟ್ರ, ಪಾಪ ಇವ್ರನ್ನ ನಡುದಿನಲ್ಲಿ ಕೈ ಬಿಟ್ರ ಅನ್ನುವಂತ ಒಂದು ಆಗಿತ್ತು. ಈಗ ಅದೇನ್ ಹೇಳ್ತಾರೆ, ನಾನು ಮಾತಾಡದೇ ಇಲ್ಲ, ಎಲ್ಲ ದ್ವೇಷ ಮರೆತು ಒಂದಾಗೋಣ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಹೋಗಿದ್ದೆ ಅಂತ. ಸೊ ಅದರ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ ಜೊತೆ ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ, ಅವರು ವಾಪಸ್ ಕರೆ ತರಬೇಕು ಅನ್ನುವಂಥದ್ದು ಬಹುತೇಕರ ಅವ್ರ ಜೊತೆಲಿ ಇರ್ತಕ್ಕಂಥವ್ರು. ಆದ್ರೆ ಶ್ರೀರಾಮುಲು ಅವರು ಯಾಕೆ ಇಚ್ಛೆ ಪಡ್ತಾ ಇದ್ದಾರೆ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಮತ್ತೆ ವಾಪಸ್ ತರಬೇಕು ಅನ್ನೋ? ನಾನೇನ್ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಒಂದೇ ಹುದ್ದೆದಲ್ಲಿದ್ದಂತ ಜನರು. ಹುದ್ದೆ ಅಂದ್ರೆ ನಮಗೆ ರಾಜಕಾರಣನೇ ಹುದ್ದೆ ಆಗಿರ್ತದೆ ನೋಡ್ರಿ. ಯಾರೋ ಒಬ್ರು ದುಃಖದಲ್ಲಿರ್ಬೇಕು, ಯಾರೊಬ್ರು ಸಂತೋಷದಲ್ಲಿರ್ಬೇಕನ್ನಂತ ಮಂದಿ ನಾವಲ್ಲ. ಚಲೋ ಇದ್ರೆ ಎಲ್ಲರೂ ಕೂಡ ಕೂಡಿ ಚಲೋ ಇರಬೇಕು. ಏನಂದ್ರೆ ತೊಂದರೆ ಆದ್ರೆ ಎಲ್ಲರೂ ಕೂಡ ಸೇರಿ ತೊಂದರೆ ಆಗ್ಬೇಕನ್ನೋದು. ಇವತ್ತು ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಗಳಿಂದ ಅವರು ಉಚ್ಚಾಟನೆ ಮಾಡಿದ್ದಾರೆ. ದಯವಿಟ್ಟು ನಾನು ಅವಕಾಶ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಕೂಡ ಮಾತಾಡ್ತೀನಿ. ಯಡಿಯೂರಪ್ಪ ಸಾಹೇಬರು ಕೂಡ ನಿನ್ನೆ ಹೇಳ್ತಾರೆ, ರಾಮುಲು ಇವತ್ತು ಯಾವತ್ತು ಕೂಡ ಯತ್ನಾಳ್ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿಲ್ಲ. ರಾಮುಲವ್ರೆ ಅವ್ರು ಕೂಡ ಚಲೋ ಇರಬೇಕು, ಪಾರ್ಟಿ ಚಲೋ ಇರಬೇಕು, ಎಲ್ಲರೂ ಚಲೋ ಇರಬೇಕು ಅಂದ್ಕೊಂಡಿದೀವಿ. ಹಂಗಾಗಿ ಭಗವಂತ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರನ್ನ ನಾವು ಕೇಳ್ಕೊಳ್ಳೋಣ. ಅವಕಾಶ ಇದ್ರೆ ಮತ್ತೆ ಪುನಃ ಪಾರ್ಟಿಗೆ ಬಂದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವ್ರನ್ನ ಕೂಡ ತಾವು ಭೇಟಿಯಾಗಿದ್ರ, ಬಹುತೇಕ ಮೋದಿ ಅವ್ರನ್ನ ಕೂಡ ಭೇಟಿಯಾಗಿ ಯತ್ನಾಳ್ ಅವ್ರನ್ನ ವಾಪಸ್ ಕರೆ ತರಬೇಕು ಅನ್ನುವಂತ ಮಾತನ್ನು ಕೂಡ ತಾವು ಹೇಳಿದ್ರ. ಯಡಿಯೂರಪ್ಪನವ್ರ ಜೊತೆ ಕೂಡ ಅದೇ ಚರ್ಚೆ ಆಯ್ತಾ? ಖಂಡಿತವಾಗಿ ಅದೇ ವಿಚಾರದಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾಬ್ರು ಎಲ್ಲಿದ್ರು ಕೂಡ ದೊಡ್ಡ ಮನಸ್ಸಿದ್ದಂತವ್ರು. ಖಂಡಿತವಾಗಿ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತ ಟೈಮಲ್ಲಿ ಅವ್ರು ಸರಿಪಡಿಸಂತ ಕೆಲಸ ಮಾಡ್ತಾರೆ. ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತೀನಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಹೊಸ ಪಕ್ಷ ಕಟ್ಟೋದು ಬೇಕಾಗಿಲ್ಲ. ಅವ್ರೇನು ನಮ್ಗೇನು ಬೇರೆಯವರೇನಲ್ಲ, ನಮ್ಮ ಪಾರ್ಟಿಯಲ್ಲಿ ಇದ್ದು ಅವರು ಮುಂದೆ ಅವರ ಸೇವೆಯನ್ನು ತಗೊಂಡಂತ ಕೆಲಸ ಮಾಡ್ತಾರೆ. ಅವರು ಕೇಂದ್ರ ಸಚಿವರು ಕೂಡ ಆಗಿದ್ರು, ಹೈಕಮಾಂಡ್ ಜೊತೆಯಲ್ಲಿ ಬಹಳಷ್ಟು ನಿಕಟಪೂರ್ವ ಸಂಬಂಧವನ್ನು ಕೂಡ ಹೊಂದಿದ್ರು. ಅವ್ರು ಬರೋದ್ರಿಂದ ಮತ್ತೆ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ 100% ಅವ್ರು ಬರೋದ್ರಿಂದ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಆಗುತ್ತಾಗಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ, ಪುನಃ ಅವರ ಹೊಸ ಪಾರ್ಟಿ ಕಟ್ಟೋದಕ್ಕಿಂತ ನಮ್ಮ ಪಾರ್ಟಿಗೆ ವಾಪಸ್ ಬರಲಿ ಅನ್ನೋ ಒತ್ತಾಯನ ಕೂಡ ಮಾಡ್ತೀನಿ. ಯಾವಾಗ ಈ ಚರ್ಚೆ ಆಗುತ್ತೆ ಸರ್? ನೀವೇನಾದ್ರೂ ಹೈಕಮಾಂಡ್ ಭೇಟಿಯಾಗಿ ಆ ರೀತಿ ಟೈಮಲ್ಲಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಸರ್. ಇದು ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯತ್ನಾಳ್ ಪರ ಒಬ್ಬರು ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೆ ಬಿಜೆಪಿಗೆ ಕರೆತರಲು ತಟಸ್ಥ ಬಣ ಆಕ್ಟಿವ್ ಆಗಿದೆ. ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ ಆ ನಾಯಕ 2 ದಿನಗಳ ಹಿಂದೆ ಯಡಿಯೂರಪ್ಪ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ನಮಗೆ ಮುಖ್ಯ, ದೇಶ ಮರೆತು ಯತ್ನಾಳ್ ಪಕ್ಷಕ್ಕೆ ಮರಳಿ ತರೋಣ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ಶ್ರೀರಾಮುಲು ಚರ್ಚೆಯನ್ನು ಮಾಡಿದ್ದಾರಂತೆ. ಅಗತ್ಯ ಬಿದ್ದರೆ ಮೋದಿ ಜೊತೆ ಚರ್ಚಿಸಲು ರೆಡಿ ಅಂತ ರಾಮುಲು ಹೇಳಿದ್ದಾರೆ. ರಾಮುಲು 2 ದಿನಗಳ ಹಿಂದೆ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ರು. ಆಗ ಏನಪ್ಪಾ ಎಲ್ಲರೂ ಯತ್ನಾಳ್ ಅವರ ಹಿಂದೆ ಇದ್ದವರು ಎಲ್ಲ ಅಡ್ಜಸ್ಟ್ ಮಾಡಿದ್ರಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸಿಟಿ ಎಲ್ಲರೂ ಕೂಡ ಯಾರೆಲ್ಲ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಉಳಿದವರೆಲ್ಲ ನಾವು ಪಕ್ಷದ ವಿರುದ್ಧ ಹೋಗಲ್ಲ, ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಿರುವಾಗ ಶ್ರೀರಾಮುಲು ಹೋದಾಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವರು ಕೂಡ ಪಾರ್ಟಿ ಚೇಂಜ್ ಮಾಡಿಬಿಟ್ರ, ಪಾಪ ಇವ್ರನ್ನ ನಡುದಿನಲ್ಲಿ ಕೈ ಬಿಟ್ರ ಅನ್ನುವಂತ ಒಂದು ಆಗಿತ್ತು. ಈಗ ಅದೇನ್ ಹೇಳ್ತಾರೆ, ನಾನು ಮಾತಾಡದೇ ಇಲ್ಲ, ಎಲ್ಲ ದ್ವೇಷ ಮರೆತು ಒಂದಾಗೋಣ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಹೋಗಿದ್ದೆ ಅಂತ. ಸೊ ಅದರ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ ಜೊತೆ ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ, ಅವರು ವಾಪಸ್ ಕರೆ ತರಬೇಕು ಅನ್ನುವಂಥದ್ದು ಬಹುತೇಕರ ಅವ್ರ ಜೊತೆಲಿ ಇರ್ತಕ್ಕಂಥವ್ರು. ಆದ್ರೆ ಶ್ರೀರಾಮುಲು ಅವರು ಯಾಕೆ ಇಚ್ಛೆ ಪಡ್ತಾ ಇದ್ದಾರೆ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಮತ್ತೆ ವಾಪಸ್ ತರಬೇಕು ಅನ್ನೋ? ನಾನೇನ್ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಒಂದೇ ಹುದ್ದೆದಲ್ಲಿದ್ದಂತ ಜನರು. ಹುದ್ದೆ ಅಂದ್ರೆ ನಮಗೆ ರಾಜಕಾರಣನೇ ಹುದ್ದೆ ಆಗಿರ್ತದೆ ನೋಡ್ರಿ. ಯಾರೋ ಒಬ್ರು ದುಃಖದಲ್ಲಿರ್ಬೇಕು, ಯಾರೊಬ್ರು ಸಂತೋಷದಲ್ಲಿರ್ಬೇಕನ್ನಂತ ಮಂದಿ ನಾವಲ್ಲ. ಚಲೋ ಇದ್ರೆ ಎಲ್ಲರೂ ಕೂಡ ಕೂಡಿ ಚಲೋ ಇರಬೇಕು. ಏನಂದ್ರೆ ತೊಂದರೆ ಆದ್ರೆ ಎಲ್ಲರೂ ಕೂಡ ಸೇರಿ ತೊಂದರೆ ಆಗ್ಬೇಕನ್ನೋದು. ಇವತ್ತು ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಗಳಿಂದ ಅವರು ಉಚ್ಚಾಟನೆ ಮಾಡಿದ್ದಾರೆ. ದಯವಿಟ್ಟು ನಾನು ಅವಕಾಶ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಕೂಡ ಮಾತಾಡ್ತೀನಿ. ಯಡಿಯೂರಪ್ಪ ಸಾಹೇಬರು ಕೂಡ ನಿನ್ನೆ ಹೇಳ್ತಾರೆ, ರಾಮುಲು ಇವತ್ತು ಯಾವತ್ತು ಕೂಡ ಯತ್ನಾಳ್ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿಲ್ಲ. ರಾಮುಲವ್ರೆ
ಅವ್ರು ಕೂಡ ಚಲೋ ಇರಬೇಕು, ಪಾರ್ಟಿ ಚಲೋ ಇರಬೇಕು, ಎಲ್ಲರೂ ಚಲೋ ಇರಬೇಕು ಅಂದ್ಕೊಂಡಿದೀವಿ. ಹಂಗಾಗಿ ಭಗವಂತ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರನ್ನ ನಾವು ಕೇಳ್ಕೊಳ್ಳೋಣ. ಅವಕಾಶ ಇದ್ರೆ ಮತ್ತೆ ಪುನಃ ಪಾರ್ಟಿಗೆ ಬಂದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವ್ರನ್ನ ಕೂಡ ತಾವು ಭೇಟಿಯಾಗಿದ್ರ, ಬಹುತೇಕ ಮೋದಿ ಅವರನ್ನ ಕೂಡ ಭೇಟಿಯಾಗಿ ಯತ್ನಾಳ್ ಅವ್ರನ್ನ ವಾಪಸ್ ಕರೆತರಬೇಕು ಅನ್ನೋ ಮಾತನ್ನು ಕೂಡ ತಾವು ಹೇಳಿದ್ರ. ಯಡಿಯೂರಪ್ಪನವ್ರ ಜೊತೆ ಕೂಡ ಅದೇ ಚರ್ಚೆ ಆಯ್ತಾ? ಖಂಡಿತವಾಗಿ ಅದೇ ವಿಚಾರದಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾವ್ರು ಎಲ್ಲಿದ್ರು ಕೂಡ ದೊಡ್ಡ ಮನಸ್ಸಿದ್ದಂತವ್ರು, ಖಂಡಿತವಾಗಿ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತ ಟೈಮಲ್ಲಿ ಅವ್ರು ಸರಿಪಡಿಸಂತ ಕೆಲಸ ಮಾಡ್ತಾರೆ. ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಹೊಸ ಪಕ್ಷ ಕಟ್ಟೋದು ಬೇಕಾಗಿಲ್ಲ. ಅವ್ರೇನು ನಮ್ಗೇನು ಬೇರೆಯವರೇನಲ್ಲ, ನಮ್ಮ ಪಾರ್ಟಿಯಲ್ಲಿ ಇದ್ದು ಅವರು ಮುಂದೆ ಅವರ ಸೇವೆಯನ್ನು ತಗೊಂಡಂತ ಕೆಲಸ ಮಾಡ್ತಾರೆ. ಅವರು ಕೇಂದ್ರ ಸಚಿವರು ಕೂಡ ಆಗಿದ್ರು, ಹೈಕಮಾಂಡ್ ಜೊತೆಯಲ್ಲಿ ಬಹಳಷ್ಟು ನಿಕಟಪೂರ್ವ ಸಂಬಂಧವನ್ನು ಕೂಡ ಹೊಂದಿದ್ರು. ಅವ್ರು ಬರೋದ್ರಿಂದ ಮತ್ತೆ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ 100% ಅವ್ರು ಬರೋದ್ರಿಂದ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಆಗುತ್ತಾಗಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ ಪುನಃ ಅವರ ಹೊಸ ಪಾರ್ಟಿ ಕಟ್ಟೋದಕ್ಕೆ ನಮ್ಮ ಪಾರ್ಟಿಗೆ ವಾಪಸ್ ಬರಲಿ ಅನ್ನೋ ಒತ್ತಾಯನ ಕೂಡ ಮಾಡ್ತೀನಿ. ಯಾವಾಗ ಈ ಚರ್ಚೆ ಆಗುತ್ತೆ ಸರ್? ನೀವೇನಾದ್ರೂ ಹೈಕಮಾಂಡ್ ಭೇಟಿಯಾಗಿ ಆ ರೀತಿ ಟೈಮಲ್ಲಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಸರ್. ಇದು ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯತ್ನಾಳ್ ಪರ ಒಬ್ಬರು ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೆ ಬಿಜೆಪಿಗೆ ಕರೆತರಲು ತಟಸ್ಥ ಬಣ ಆಕ್ಟಿವ್ ಆಗಿದೆ. ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ ಆ ನಾಯಕ 2 ದಿನಗಳ ಹಿಂದೆ ಯಡಿಯೂರಪ್ಪ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ನಮಗೆ ಮುಖ್ಯ, ದೇಶ ಮರೆತು ಯತ್ನಾಳ್ ಪಕ್ಷಕ್ಕೆ ಮರಳಿ ತರೋಣ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ಶ್ರೀರಾಮುಲು ಚರ್ಚೆಯನ್ನು ಮಾಡಿದ್ದಾರಂತೆ. ಅಗತ್ಯ ಬಿದ್ದರೆ ಮೋದಿ ಜೊತೆ ಚರ್ಚಿಸಲು ರೆಡಿ ಅಂತ ರಾಮುಲು ಹೇಳಿದ್ದಾರೆ. ರಾಮುಲು 2 ದಿನಗಳ ಹಿಂದೆ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ರು. ಆಗ ಏನಪ್ಪಾ ಇವರು ಎಲ್ಲರೂ ಯತ್ನಾಳ್ ಅವರ ಹಿಂದೆ ಇದ್ದವರು ಎಲ್ಲ ಅಡ್ಜಸ್ಟ್ ಮಾಡಿದ್ರಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಸಿಟಿ ಎಲ್ಲರೂ ಕೂಡ ಯಾರೆಲ್ಲ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಉಳಿದವರೆಲ್ಲ ನಾವು ಪಕ್ಷದ ವಿರುದ್ಧ ಹೋಗಲ್ಲ, ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಿರುವಾಗ ಶ್ರೀರಾಮುಲು ಹೋದಾಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವರು ಕೂಡ ಪಾರ್ಟಿ ಚೇಂಜ್ ಮಾಡಿಬಿಟ್ರ, ಪಾಪ ಇವ್ರನ್ನ ನಡುವಿನಲ್ಲಿ ಕೈ ಬಿಟ್ರ ಅನ್ನುವಂತ ಒಂದು ಆಗಿತ್ತು. ಈಗ ಅದೇನ್ ಹೇಳ್ತಾರೆ, ನಾನು ಮಾತಾಡದೇ ಇಲ್ಲ, ಎಲ್ಲ ದ್ವೇಷ ಮರೆತು ಒಂದಾಗೋಣ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವ್ರಿಗೇನೆ ಮಾತಾಡೋದಕ್ಕೆ ಹೋಗಿದ್ದೆ ಅಂತ. ಸೊ ಅದರ ಬಗ್ಗೆ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಂಡು. ನಮ್ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಅವರು ವಾಪಸ್ ಕರೆತರಬೇಕು ಅನ್ನೋಂಥದ್ದು ಬಹುತೇಕರ ಅವ್ರ ಜೊತೆಲಿ ಇರ್ತಕ್ಕಂಥವ್ರು. ಆದ್ರೆ ಶ್ರೀರಾಮುಲು ಅವರು ಯಾಕೆ ಇಚ್ಛೆ ಪಡ್ತಾ ಇದ್ದಾರೆ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಮತ್ತೆ ವಾಪಸ್ ತರಬೇಕು ಅನ್ನೋ? ನಾನೇನ್ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಒಂದೇ ಹುದ್ದೆದಲ್ಲಿದ್ದಂತ ಜನರು. ಹುದ್ದೆ ಅಂದ್ರೆ ನಮಗೆ ರಾಜಕಾರಣನೇ ಹುದ್ದೆ ಆಗಿರ್ತದೆ. ನೋಡ್ರಿ, ಯಾರೊಬ್ರು ದುಃಖದಲ್ಲಿರ್ಬೇಕು, ಯಾರೊಬ್ರು ಸಂತೋಷದಲ್ಲಿರ್ಬೇಕನ್ನಂತ ಮಂದಿ ನಾವಲ್ಲ. ಚಲೋ ಇದ್ರೆ ಎಲ್ಲರೂ ಕೂಡ ಕೂಡಿ ಚಲೋ ಇರಬೇಕು. ಏನಂದ್ರೆ ತೊಂದರೆ ಆದ್ರೆ ಎಲ್ಲರೂ ಕೂಡ ಸೇರಿ ತೊಂದರೆ ಆಗ್ಬೇಕನ್ನೋದು. ಇವತ್ತು ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಗಳಿಂದ ಅವರು ಉಚ್ಚಾಟನೆ ಮಾಡಿದ್ದಾರೆ. ದಯವಿಟ್ಟು ನಾನು ಅವಕಾಶ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಕೂಡ ಮಾತಾಡ್ತೀನಿ. ಯಡಿಯೂರಪ್ಪ ಸಾಹೇಬರು ಕೂಡ ನಿನ್ನೆ ಹೇಳ್ತಾರೆ, ರಾಮುಲು ಇವತ್ತು ಯಾವತ್ತು ಕೂಡ ಯತ್ನಾಳ್ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿಲ್ಲ. ರಾಮುಲು ಅವರೇ ಅವ್ರು ಕೂಡ ಚಲೋ ಇರಬೇಕು, ಪಾರ್ಟಿ ಚಲೋ ಇರಬೇಕು, ಎಲ್ಲರೂ ಚಲೋ ಇರಬೇಕು ಅಂದ್ಕೊಂಡಿದೀವಿ. ಹಂಗಾಗಿ ಭಗವಂತ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರನ್ನ ನಾವು ಕೇಳ್ಕೊಳ್ಳೋಣ. ಅವಕಾಶ ಇದ್ರೆ ಮತ್ತೆ ಪುನಃ ಪಾರ್ಟಿಗೆ ಬಂದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಡಿಯೂರಪ್ಪನವ್ರನ್ನ ಕೂಡ ತಾವು ಭೇಟಿಯಾಗಿದ್ರ, ಬಹುತೇಕ ಮೋದಿ ಅವರನ್ನ ಕೂಡ ಭೇಟಿಯಾಗಿ ಯತ್ನಾಳ್ ಅವ್ರನ್ನ ವಾಪಸ್ ಕರೆತರಬೇಕು ಅನ್ನೋ ಮಾತನ್ನು ಕೂಡ ತಾವು ಹೇಳಿದ್ರ. ಯಡಿಯೂರಪ್ಪನವ್ರ ಜೊತೆ ಕೂಡ ಅದೇ ಚರ್ಚೆ ಆಯ್ತಾ? ಖಂಡಿತವಾಗಿ ಅದೇ ವಿಚಾರದಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾವ್ರು ಎಲ್ಲಿದ್ರು ಕೂಡ ದೊಡ್ಡ ಮನಸ್ಸಿದ್ದಂತವ್ರು, ಖಂಡಿತವಾಗಿ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತ ಟೈಮಲ್ಲಿ ಅವ್ರು ಸರಿಪಡಿಸಂತ ಕೆಲಸ ಮಾಡ್ತಾರೆ. ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಹೊಸ ಪಕ್ಷ ಕಟ್ಟೋದು ಬೇಕಾಗಿಲ್ಲ. ಅವ್ರೇನು ನಮ್ಗೇನು ಬೇರೆಯವರೇನಲ್ಲ, ನಮ್ಮ ಪಾರ್ಟಿಯಲ್ಲಿ ಇದ್ದು ಅವರು ಮುಂದೆ ಅವರ ಸೇವೆಯನ್ನು ತಗೊಂಡಂತ ಕೆಲಸ ಮಾಡ್ತಾರೆ. ಅವರು ಕೇಂದ್ರ ಸಚಿವರು ಕೂಡ ಆಗಿದ್ರು, ಹೈಕಮಾಂಡ್ ಜೊತೆಯಲ್ಲಿ ಬಹಳಷ್ಟು ನಿಕಟಪೂರ್ವ ಸಂಬಂಧವನ್ನು ಕೂಡ ಹೊಂದಿದ್ರು. ಅವ್ರು ಬರೋದ್ರಿಂದ ಮತ್ತೆ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ 100% ಅವ್ರು ಬರೋದ್ರಿಂದ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಆಗುತ್ತಾಗಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ ಪುನಃ ಅವರ ಹೊಸ ಪಾರ್ಟಿ ಕಟ್ಟೋದಕ್ಕೆ ನಮ್ಮ ಪಾರ್ಟಿಗೆ ವಾಪಸ್ ಬರಲಿ ಅನ್ನೋ ಒತ್ತಾಯನ ಕೂಡ ಮಾಡ್ತೀನಿ. ಯಾವಾಗ ಈ ಚರ್ಚೆ ಆಗುತ್ತೆ ಸರ್? ನೀವೇನಾದ್ರೂ ಹೈಕಮಾಂಡ್ ಭೇಟಿಯಾಗಿ ಆ ರೀತಿ ಟೈಮಲ್ಲಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಸರ್. ಇದು ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.